ಮಾಡಿಸ್ಬೇಕು ಮಚ್ಚ. ಏನು ಮಾಡ್ತಾನೆ ಮಚ್ಚ? ಕರೆ ಅವಳ. ಏ ಕುಳ್ಳೆ ಬೈಲೆ, ಏನು ಹೆಸರು ನಿಂದು? ಅಣ್ಣ ಅಂತ ಕರೀತಾವಳು ಮಚ್ಚ. ಅಣ್ಣನ ಯಾರು ಕರಿತಿರೋದು ಅಣ್ಣ ಅಂತ? ಕಿಡ್ನಾಪ್ ಮಾಡ್ಬಿಟ್ಟು ಹೋಗು. ಇವಾಗ ಹೆಂಗ್ ಹೋಗ್ತೀಯಾ? ಸಿಟಪ್ ಮಾಡ್ಬಿಟ್ಟು ಹೋಗು. ಸಿಟಪ್ ಮಾಡ್ಬಿಟ್ಟು ಹೋಗು. ಮಾಡ್ತೀಯಾ ಮಾಡಲ್ವಾ? ಮಾಡು. ಪೂಜಾ ಅಂತೆ ಪೂಜಾ, ರೋಜಾ ಹೂವು ಇದ್ದಂಗೆ. ಆಯ್ತು, ನೀನು ಮಾಡ್ಬಿಟ್ಟು ಹೋಗು. ಏನಕ್ಕೆ ಮಾಡಲ್ಲ? ಇವಾಗ ಹೋಗಿ ಮಾಡು. ನಿಮ್ಗೆ ಓಡಿಸ್ತಾರೆ. ರೆಡ್ ನನಗ, ಪಿಂಕ್ ನಿನಗ. ಇಲ್ಲ ಮಚ್ಚ, ಏನ್ ವಿಷಯ? ಗೊಂಬೆ ಕೊಡ್ತೀಯಾ? ಇಲ್ಲ ಮಚ್ಚ. ಅಲ್ಲೋಡು ಕೊಡ್ತಾವಳೆ. ಅಯ್ಯೋ ಮಚ್ಚ, ಸಕ್ಕತ್ತಾಗಿ ಅವಳಲ್ಲ. ಸರಿ ಮಚ್ಚ ಅವಳ. ಏ ಹುಡುಗಿ ಬೈಲೆ, ಏನ್ ಹೆಸರು ನಿಂದು? ಕಾವ್ಯ ಅಂತೇಲೋ. ಒಳ್ಳೆ ಕಾಗೆ ಇದ್ದಂಗೆ ಅವಳ. ಮಚ್ಚ ಕಲೆಕ್ಟ್ರ್ ಹುಡುಗಿ ಅಂತೇಲೋ. ಇರೋದು ಮಾಡಿಸ್ಬೇಕು ಮಚ್ಚ ಇವಳು ನಾನು. ಕರೆಕ್ಟ್ ಮಚ್ಚ. ಅವ್ನಿಗೋಗಿ ಪ್ರಪೋಸ್ ಮಾಡೋಕ್ಕಲ್ಲ ಮಚ್ಚ. ಈಗ ಅವ್ನಿಗೆ ಪ್ರಪೋಸ್ ಮಾಡ್ಬಿಟ್ಟು ಬಾ ಹೋಗು. ಮಾಡ್ತೀಯಾ ಮಾಡಲ್ವಾ? ನೀನ್ ಮಾಡ್ಬೇಕು. ಏನದು? ಏನು ಕಳ್ತಾ ಇರೋದು? ಗೊತ್ತಿಲ್ಲ ಸರ್. ಏನ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಏನಮ್ಮ ನಡೀತಾ ಇದೆ? ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾ ಇರೋದು ನಿಮ್ಮನ್ನೇ. ಏನ್ ಗೋಡೆ ಜೊತೆ ಮಾತಾಡ್ತಾ ಇದ್ದೀನಿ ನಾನು? ಆ ಹುಡುಗಿ ರ್ಯಾಗಿಂಗ್ ಮಾಡ್ತಾವ್ಳು. ಆ ಹುಡುಗಿ ಇವರಿಬ್ರನ್ನ ರ್ಯಾಗಿಂಗ್ ಮಾಡ್ತಾವ್ಳು. ಆ ಹುಡುಗಿ ಇವ್ರಿಬ್ರಲ್ಲಿ ರ್ಯಾಗಿಂಗು. ಮತ್ತೆ ಅವಳೇನು ಕಳ್ತಾವಳೆ? ನಾವು ಕೇಳಿದ್ದಕ್ಕೆ ನಮ್ಮನ್ನೇ ರ್ಯಾಗಿಂಗ್ ಮಾಡ್ತಾವ್ಳು. ನಿಜನೇನಮ್ಮ? ಯಾವ ಸಂಬಂಧ? ಫಸ್ಟ್ ಮತ್ತೆ ಇವಳೇಗೂ ರ್ಯಾಗಿಂಗ್ ಮಾಡ್ತಾವಳೆ? ಹೇಳಿ ಸರ್. ಕಲೆಕ್ಟ್ರ್ ಹುಡುಗಿ ಅಂತೆ ಸರ್. ಕಲೆಕ್ಟ್ರ್ ಹುಡುಗಿ ಆದ್ರೆ ರ್ಯಾಗಿಂಗು. 20 ವರ್ಷದಿಂದ ಕಾಲೇಜ್ ನಡ್ಸ್ಕೊ ಬರ್ತಾ ಇದ್ದೀವಿ. ನನ್ನ ಕಾಲೇಜಲ್ಲಿ ರ್ಯಾಗಿಂಗು ನೋಡಿ. ಆ ಮಕ್ಕಳನ್ನ ನೋಡಿ, ಆ ಮುಗ್ಧ ಬಂದು ನೋಡಿ, ಕಾಲೇಜ್ಗೆ ಓದಕ್ ಬಂದಿರೋ ಮಕ್ಕಳನ್ನ ರ್ಯಾಗಿಂಗು. ನಾನು ಕಣ್ಣು ಮುಂದೆ ನಿಂತ್ಕೊಂಡ್ರೆ ಹೋಗು. ನೀವು ತಲೆ ಹೋಗ್ಬಿಟ್ಟು ಓಕೆಮ್ಮ ಓಕೆ. ಇದು ದೀಪ, ಏನಾದರೂ ಪ್ರಾಬ್ಲಮ್ ಇದ್ರೆ ಕಾಲ್ ಮಾಡಿ, ಹೆಸಿಟೇಟ್ ಮಾಡಬೇಡಿ. ಹಾಂ, ಬಾಮ್ಮ ಇಲ್ಲಿ. ಹೋದ ವಾರ ನಿನ್ನ ರ್ಯಾಗಿಂಗ್ ಮಾಡ್ತಾ ಇದ್ಲಲ್ಲ ಯಾರೋ ಒಂದು ಹುಡುಗಿ, ಯಾರದು? ಯಾರೋ ಮಾಡ್ತಾ ಇದ್ಲ ನಮ್ಮ ರ್ಯಾಗಿಂಗು. ನಾನು ಬಂದ್ಬಿಟ್ಟು ಬೈದ್ಬಿಟ್ಟು ಹೋದ್ನಲ್ಲ, ಏನಾಯ್ತು? ಹುಡುಗಿ ಬರ್ತಾ ಇಲ್ಲ ಕಾಲೇಜ್ಗೆ. ಅದೇ ಗೊತ್ತು, ಯಾಕೆ? ಆ ಇಬ್ರು ಸೀನಿಯರ್ಸಾ? ಆ ಮುಗ್ಧ ಹೃದಯಗಳು ನಿನ್ನ ರ್ಯಾಗಿಂಗ್ ಮಾಡಿದ್ವಾ? ಅವತ್ತೇನು ಕೇಳಿಲ್ಲ. ಓಕೆ ಸರಿ, ನೀನು ಹೋಗಮ್ಮ, ನಾನು ನೋಡ್ಕೋತೀನಿ. ಓಕೆ, ತಪ್ಪಾಗಿದೆ. ಅವ್ರ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಮಾತಾಡಿ ರಿಸಾಲ್ವ್ ಮಾಡಬೇಕು. ಓಕೆ, ಟಕ್ ಟಕ್ ಟಕ್. ಯಾಕೆ ಕಾಲೇಜಿಗೆ ಬರ್ತಾ ಇಲ್ಲ? ಬರಕ್ಕೆ ಇಷ್ಟ ಇಲ್ಲ ಸರ್. ನೋಡಮ್ಮ,
ನಾನು ಪ್ರಿನ್ಸಿಪಲ್ಲೇ ಇರ್ಬೋದು, ನನಗೆ ನನ್ನ ಮಕ್ಕಳ ಹತ್ರ ಕ್ಷಮೆ ಕೇಳೋ ಒಂದು ಭಾಗ್ಯ ಇಲ್ಲ, ತಪ್ಪು ನಡೆದಿದೆ. ಸರಿ, ನಿನ್ನ ಜೀವನದಲ್ಲಿ ಏನು ಸಾಧಿಸ್ಬೇಕು ಅನ್ಕೊಂಡಿದ್ಯಾ? ನಿನ್ನ ಗುರಿ ಏನು? IAS ಆಫೀಸರ್ ಆಗಬೇಕಂತ ಇದ್ದೀನಿ. IAS ಆಫೀಸರ್. ಓಕೆ ಓಕೆ. ಎಷ್ಟು ವರ್ಷ ಏಜ್? 21 ವರ್ಷ. 21 ವರ್ಷ. 21 ವರ್ಷದಿಂದ ಏನು ಕಷ್ಟಗಳು ನೋಡಿಲ್ಲ ಜೀವನದಲ್ಲಿ ನೀನು? ನೋಡಿದ್ದೀನಿ ಸರ್, ಚಿಕ್ಕ ವಯಸ್ಸಿಂದನೂ ಮನೆಯಲ್ಲಿ ತುಂಬ ಕಷ್ಟನೇ ಇದೆ. ಓಕೆ, ಮತ್ತು ಇವಾಗ IAS ಆಫೀಸರ್ ಆದಮೇಲೆ ಸುಖ ಜೀವನ, ಏನು ಕಷ್ಟ ಏನು ಬರಲ್ಲ ಜೀವನದಲ್ಲಿ? ಹಂಗಲ್ಲ ಸರ್, ಜೀವನ ಅಂದಮೇಲೆ ಕಷ್ಟ ಬಂದೇ ಬರುತ್ತೆ, ಅದು ಎದುರಿಸ್ತೀವಿ ಸರ್. ಅಲ್ವಾ? ಮತ್ತು ಎದುರಿಸೋದಕ್ಕೂ ಬಿಟ್ಟು ಏನದ ಎದುರಿಸೋದು ಮರೆತು ಬಿಟ್ಟು ಮನೇಲಿ ಕೂತಿದ್ಯಾ? ಯಾಕೆ? ನನಗೆ ಬರೋಕ್ಕೆ ಇಷ್ಟ ಆಗ್ತಾಯಿಲ್ಲ ಸರ್ ಕಾಲೇಜ್. ಸರಿ, ನಾಳೆ ದಿನ ಬೇರೆ ಹುಡುಗಿರಿಗೆ ಇದೇ ಥರ ಆದರೆ ನಿನ್ಗೆ ಓಕೆ ಅಲ್ವಾ? ಇಲ್ಲ ಸರ್. ಮತ್ತು ನಾಳೆ ಏನು ಮಾಡಬೇಕಂದ್ರೆ ನೀನು ಕಾಲೇಜಿಗೆ ಬರಬೇಕು, ಅದೇ ಹುಡುಗರನ್ನ ನೀನು ರ್ಯಾಗಿಂಗ್ ಮಾಡಬೇಕು, ನಾನು ನೋಡಬೇಕು. ಸರ್ ನಾನು ಮಾಡೋಕ್ಕಾಗಲ್ಲ ಸರ್, ನಾನು ಅದೇ ಥರ ಅವ್ರು ಮಾಡಿದರೆ ಅವ್ರಿಗೂ ನನಗೂ ಏನು ವ್ಯತ್ಯಾಸ ಇರುತ್ತೆ? ಅದೇನಮ್ಮ ನಾನು ಹೇಳ್ತಾ ಇರೋದು, ಅವರು ನಾಳೆ ದಿನ ಇನ್ನೂ 20-30 ಜನ ಹುಡುಗಿರನ್ನ ಓಡಾಡಿಸ್ಕೊಂಡು ಏನಾದರೂ ರೇಗಿಸ್ಕೊಂಡಿದ್ರೆ ನಿನ್ಗೆ ಓಕೆ ತಾನೇ? ಇಲ್ಲ ಸರ್. ಮತ್ತೆ ನಾಳೆ ಬಾ, ಕಪ್ಪಾಳಕ್ಕೊಂದೆರಡು ಬೀಳು, ನಾನು ನೋಡ್ತೀನಿ. ಸರಿ ಸರ್. ದಟ್ಸ್ ಸ್ಪಿರಿಟ್. ನಾಳೆ ಬರ್ತೀನಿ ಸರ್ ಬರ್ತೀನಿ. ನೋಡು ಮಚ್ಚ, ಬಂದವಳೆ 1 ವಾರ ಆಗ್ಬಿಟ್ಟು. ಏನಾರು ಎಕ್ಸಿಟ್ಟು 1 ವಾರ ರಜೆ ಹಾಕೋಳೆ. ಏನಾರು ಎಕ್ಸಿದ್ರೆ ಅಷ್ಟೇ ಮಚ್ಚ ಅವಳು. ಅದೇ ಕಾಲೇಜ್ ಬಿಟ್ಟು ಹೋಗ್ಬಿಡ್ತಾಳೆ ಅನ್ಸುತ್ತೆ. ಏನು ನನ್ನ ಬಗ್ಗೆನೇ ಮಾತಾಡ್ತಾರೋ ಈ ಥರ ಇದೆ? ನಿನ್ನ ಬಗ್ಗೆ ಏನು ಮಾಡ್ಕೊತೀಯಾ? ಅದೇ ಏನು ಮಾತಾಡ್ತಾ ಇದ್ರೆ ನಮಗೂ ಸ್ವಲ್ಪ ಹೇಳಿ, ನಾನು ತಿಳ್ಕೊತೀನಿ ಏನು ಮಾತಾಡ್ತಾ ಇದ್ರೆ ಅಂತ. ಏನು ಮಾತಾಡ್ಬೇಕು ನಿಮ್ಮ ಬಗ್ಗೆ? ಅದೇ ಏನೋ ಮಾತಾಡ್ತಾ ಇದ್ರಲ್ಲ, ನಾನು ಡೇರ್ ಕೊಟ್ಟಿರೋ ಬಗ್ಗೆ, ಹೋಗಿ ಪ್ರಪೋಸ್ ಮಾಡು ಅಂತ. ಹೋಗಿ ತಿರ್ಗಾ ಪ್ರಪೋಸ್ ಮಾಡ್ಬೇಕು ಹೋಗೋ. ನಾನೇನು ಪ್ರಪೋಸ್ ಮಾಡಬೇಕು? ಹೊಡಿತಾ ಇರೋದು ಅವ್ನು. ಅವನಿಗೆ ಅಷ್ಟೇ ಅಲ್ಲ, ಇನ್ನೊಂದು ಏನಪ್ಪ ಏನಾಯ್ತು? ಏನಾಯ್ತು? ಇಲ್ಲ ಸರ್, ಅಲ್ಲ, ಏನು ಕೆಂಪಗಾಗಿದೆ? ಏನಾಯ್ತು ಹೇಳು. ಕ್ರೀಮಾ, ಮಾಯ್ಚರೈಸರಾ? Skin care is very much important. Go and attend your classes. Ultimately, you are the innocent people. Okay? Okay, go. ನೋಡ್ದೇನಮ್ಮ, ಎದುರಿಸಿದ್ರೆ ಎದುರ್ಕೋತಾರೆ. ಅದು ಬಿಟ್ಬಿಟ್ಟು ಎದುರ್ಕೊಂಡು ಮನೇಲಿ ಕುತ್ಕೊಂಡ್ರೆ, ನೀವೇ ಈ ಥರ ಕುತ್ಕೊಬಿಟ್ರೆ ಸಮಾಜದಲ್ಲಿ ಬದಲಾವಣೆ ಹೆಂಗೆ ತರ್ತೀರಾ? IAS ಆಫೀಸರ್ ಆಗಬೇಕು ಅಂತ ಕಾಣ್ತಾ ಇದೆಯಾ? ಇಲ್ಲ ಸರ್, ನಾನು ಅಷ್ಟೇ ಅಲ್ಲ, ಇನ್ನು ಮುಂದೆ ಯಾವುದೇ ಹುಡುಗಿ ಈ ಥರ ಆದರೂ ನಾನು ನೋಡ್ಕೊಂಡು ಸುಮ್ಮನೆ ಇರಲ್ಲ, ಮತ್ತೆ ಅವ್ರಿಗೆ ಧೈರ್ಯ ಕೂಡ ತುಂಬ್ತೀನಿ. That's the spirit. Being a girl is not a weakness. It's a strength. That's all for today from our side, from this skit. Thank you so much.